Hi, hello everyone. Welcome back to my VBR Mathematics Learning channel. So now we in Karnataka TET 2025 ಎಕ್ಸಾಮ್ಸ್ಗೆ ಮ್ಯಾಥ್ಸ್ ಪ್ರಿಪೇರ್ ಆಗ್ತಾ ಇದ್ವಿ. ಸೊ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಬಂದು ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಸೊ ಫಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ದೇ ಆರ್ ಗಿವನ್ 4 ಆಪ್ಷನ್ಸ್ ಹಿಯರ್. 1057, 625, 7928 and 64,000. So among these four, which is the perfect square, you have to identify. So first you should know the rule. The perfect square numbers, here it is, the first option is ending with 7. The numbers are ending with 2, 3, 7 and 8. So if the numbers are ending with these numbers, these natural numbers are not perfect square. Okay, are not perfect square. ಇಲ್ಲಿ ಫಸ್ಟ್ ನಂಬರ್ ಬಂದು 7 ಇಂದ ಎಂಡ್ ಆಗಿದೆ. ಸೊ ದಿಸ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಆರ್ ಯು ಕ್ಯಾನ್ ಯೂಸ್ ಫ್ಯಾಕ್ಟರೈಸೇಷನ್ ಮೆಥಡ್. ಫ್ಯಾಕ್ಟರೈಸೇಷನ್ ಮೆಥಡ್ ಇಸ್ ಮೆಥಡ್ನ ಯೂಸ್ ಮಾಡ್ಬೋದು, ಬಟ್ ಇಟ್ ಟೇಕ್ಸ್ ಟೈಮ್. ಸೊ ಎಲ್ಲ ನಂಬರ್ಸ್ನ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋದ್ರೆ ನಿಮಗೆ ಟೈಮ್ ತುಂಬಾ ಹೋಗುತ್ತೆ. ಹಾಗಾಗಿ ಈ ಒಂದು ಮೆಥಡ್ನ ಯೂಸ್ ಮಾಡಿದ್ರೆ ಈಸಿಯಾಗಿ ನೀವು ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಬೋದು. ಇಲ್ಲಿ 625 ಅನ್ನೋದು 5 ಇಂದ ಎಂಡ್ ಆಗಿದೆ. ಹಾಗಾದ್ರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಯಾವ್ಯಾವ ನಂಬರ್ಸ್ ಇಂದ ಎಂಡ್ ಆಗುತ್ತೆ? 0 ಇಂದ ಎಂಡ್ ಆಗುತ್ತೆ, 4 ಇಂದ ಎಂಡ್ ಆಗುತ್ತೆ, ಹಾಗೆ 6 ಇಂದ ಎಂಡ್ ಆಗುತ್ತೆ, 5 ಇಂದಾನು ಎಂಡ್ ಆಗುತ್ತೆ, 6, 9 ಈ ನಂಬರ್ಸ್ ಇಂದ ಎಂಡ್ ಆಗುತ್ತೆ. ಇದೆಲ್ಲನೂ ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಓಕೆ, ಸೊ ಇದು 625 ಅಂದ್ರೆ 5 ಇಂದ ಎಂಡ್ ಆಗಿದೆ. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರುತ್ತೆ. ಹಾಗಾದ್ರೆ 8 ಇಂದ ಎಂಡ್ ಆಗಿರುತ್ತೆ ಇದು. ಸೊ ಥರ್ಡ್ ಆಪ್ಷನ್ ಇಟ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇಲ್ಲಿ 0 ಇಂದ ಎಂಡ್ ಆಗಿದೆ, ಬಟ್ ಇದನ್ನು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು ಅಥವಾ ಆಗದೇ ಇದ್ರೂ ಇರ್ಬೋದು. ಫಸ್ಟ್ ಇವೆರಡರಲ್ಲೂ ನೀವೇನ್ ಮಾಡ್ಬೇಕು, ಈ ತರ ಕೊಟ್ಟಾಗ ಫ್ಯಾಕ್ಟರೈಸೇಷನ್ ಮಾಡಿ. ಈ ಎರಡು ನಂಬರ್ ಮಾತ್ರ ಫ್ಯಾಕ್ಟರೈಸೇಷನ್ ಮಾಡಿ. ಬಟ್ ಈ ಎರಡು ನಂಬರ್ನ ನಿಮ್ಗೆ ಆಲ್ರೆಡಿ ನಿಮ್ಗೆ ರೂಲ್ ಪ್ರಕಾರ ಇವೆರಡೂ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ ಅನ್ನೋದು ಗೊತ್ತಾಯ್ತು. ಸೊ 625 ನ ಫಸ್ಟ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋದ್ರೆ ಸರಿ, ಇಲ್ಲಿ 1 ನಾನು ಬಿಟ್ಟಿದ್ದೀನಿ. ಸೊ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ 1 ಇಂದನೂ ಕೂಡ ಎಂಡ್ ಆಗುತ್ತೆ. 0, 1, 4, 5, 6, 9 ದೀಸ್ ಆರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್. ಸೊ ಇಲ್ಲಿ 7 and 8 ಇಂದ ಎಂಡ್ ಆಗಿದ್ರೆ ಇವೆರಡು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಸೊ ಇವೆರಡನ್ನು ನೀವು ಫ್ಯಾಕ್ಟರೈಸೇಷನ್ ಮಾಡಿ. ಸೊ 625 ನ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಸೊ 5 ಇಂದ ಡಿವೈಡ್ ಆಗುತ್ತೆ. 5 1s are 5, 12 ಆಗುತ್ತೆ. 5 2s are 10, again 25, 5 5s are. So here again from 5, 5 2s are 10, 5 5s are 25. Again from 5, 5 into 5. So 4 will get 625 can be written as 5 into 5 into 5 into 5. So make the pair. ಇವೆರಡನ್ನು ಪೇರ್ ಮಾಡೋಣ, ಇವೆರಡನ್ನು ಪೇರ್ ಮಾಡೋಣ. So 25 into 25. So 625 can be written as 25 ಸ್ಕ್ವೇರ್. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಯಿತು. ನಮ್ಗೆ ಇಲ್ಲಿ ಆಪ್ಷನ್ ಬಿ ಕರೆಕ್ಟಾಗಿ ಆನ್ಸರ್ ಬರ್ತಾ ಇದೆ. ಹಾಗಾದ್ರೆ 64,000ನ ನೀವು ಅದೇ ರೀತಿ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಇಲ್ಲಿ ನಾಟ್ ಗೆಟ್ಗೆ ಡಬ್ಲೆಟ್ಸ್ ಈ ತರ ಪೇರ್ ನಿಮಗೆ ಸಿಗಲ್ಲ ಅದನ್ನ ಫ್ಯಾಕ್ಟರೈಸೇಷನ್ ಮಾಡಿದ್ರೆ. ಸೊ ಇಲ್ಲಿ 625ಗೆ ಆನ್ಸರ್ ಬಂದಿರೋದ್ರಿಂದ 625 ಕ್ಯಾನ್ ಬಿ ರಿಟನ್ ಆಸ್ 25 into 25. ಸೊ ಇಟ್ ಇಸ್ ಎ perfect square number. This is the option B is the correct answer. Okay, so we'll go for next one. Second one, which of the following will have 6 at unit place? ಸೊ ಇಲ್ಲಿ ಕೆಲವೊಂದು ನಂಬರ್ಸ್ ನ ಕೊಟ್ಟಿದ್ದಾರೆ, ಸ್ಕ್ವೇರ್ ನಂಬರ್ಸ್ ನ ಕೊಟ್ಟಿದ್ದಾರೆ. ಸೊ ಈ ಸ್ಕ್ವೇರ್ ನಂಬರ್ಸ್ ನ ನೀವು ಸಿಂಪ್ಲಿಫೈ ಮಾಡಿದಾಗ 6 ಯಾವ ನಂಬರ್ಗೆ ಯೂನಿಟ್ ಪ್ಲೇಸ್ ಅಲ್ಲಿ ಬರುತ್ತೆ ಅನ್ನೋದು ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಎಲ್ಲ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬಿಡಿ. ಅದು ನಿಮ್ಗೆ ಟೈಮ್ ಜಾಸ್ತಿ ಕಳೆದ್ರು. ನೀವು ಮಲ್ಟಿಪ್ಲೈ ಈಗ ಸಪೋಸ್ ಇಲ್ಲಿ 4 ಆಪ್ಷನ್ಸ್ ನ ಕೊಟ್ಟಿದಾರಲ್ವಾ. ಸೊ 4 ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, 19 ಸ್ಕ್ವೇರ್, 11 ಸ್ಕ್ವೇರ್, 24 ಸ್ಕ್ವೇರ್ ಅಂಡ್ 13 ಸ್ಕ್ವೇರ್. ಓಕೆ, ಸೊ ಇಲ್ಲಿ 19 ಸ್ಕ್ವೇರ್ ನೀವು 2 times 19 ನ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಇಟ್ ಟೇಕ್ಸ್ ಮೋರ್ ಟೈಮ್ ಅಲ್ವಾ. ಸೊ ಹಾಗಾಗಿ ಲಾಸ್ಟ್ ಡಿಜಿಟ್ ಏನಿದೆ 9 9s, ಸೊ 9 9s ಮಲ್ಟಿಪ್ಲೈ 2 times, ಇಲ್ಲಿ ಗೆಟ್ ಅಟ್ ದ ಎಂಡ್ 1. ಸೊ ಇಲ್ಲಿ 1 ಇದೆ, 1 1s ಇಲ್ಲಿ ಗೆಟ್ ಅಟ್ ದ ಎಂಡ್ 1. ಸೊ 4 4s 16, ಇಲ್ಲಿ ಗೆಟ್ ಅಟ್ ದ ಎಂಡ್ 6. ಇಲ್ಲಿ ಲಾಸ್ಟ್ ಡಿಜಿಟ್ 3 ಆಗಿರುತ್ತೆ, 3 3s 9. ವಾಟ್ ಇಸ್ ದ ಕ್ವಶನ್? ಕ್ವಶನ್ ಅಲ್ಲಿ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ವಿಲ್ ಹ್ಯಾವ್ 6 ಅಟ್ ಯೂನಿಟ್ ಪ್ಲೇಸ್. ಇಲ್ಲಿ 6 ಯಾವ್ದಕ್ಕೆ ಬರ್ತಾ ಇದೆ? ಸೊ 24 ಸ್ಕ್ವೇರ್ ಬರ್ತಾ ಇದೆ. ಸೊ ಇಟ್ ಇಸ್ ಅ ಸಿಂಪಲ್ ಮೆಥಡ್. ಯು ಶುಡ್ ನೋ ದ ಪ್ರಾಪರ್ಟಿ. ಇಟ್ ಇಸ್ ಒನ್ ಆಫ್ ದಿ ಪ್ರಾಪರ್ಟಿ ಆಫ್ ಸ್ಕ್ವೇರ್ ನಂಬರ್ಸ್ ಆಕ್ಚುಲಿ. ಸೊ 4 4s 16. ಫಾರ್ ದಿಸ್ ಯು ಆರ್ ಗೆಟಿಂಗ್ ಯೂನಿಟ್ ಪ್ಲೇಸ್ ಆಸ್ 6. 24 into 24 ಮಲ್ಟಿಪ್ಲೈ ಮಾಡಿದ್ರೆ ಲಾಸ್ಟ್ ಅಲ್ಲಿ
24 into 24 multiply ಮಾಡಿದ್ರೆ we'll get that the unit place 6. So remaining we don't bother about that. Only the, as here unit place should be 6. So which number is having 6 here? 24 square. So option C is the correct answer. Okay. So we'll go for next one. Third one, if 5278. So number is this one, 5278 is squared. When it is squared ಅಂದ್ರೆ multiply 2 times this number. ಈ number ನ 2 ಸಾರಿ ನೀವು multiply ಮಾಡಿದಾಗ then what will be at unit place? ಸೊ ನಿಮಗೆ ಪ್ರೀವಿಯಸ್ ಕ್ವಶನ್ ಹೇಳಿದ್ದೇನೆ ಯೂನಿಟ್ ಪ್ಲೇಸ್ ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅಂತ. ಇಲ್ಲಿ ಕೊಟ್ಟಿರುವಂತ ನಂಬರು 5000. ಸೊ 5278 ಇದನ್ನ ನೀವು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ವಿಲ್ ಬಿ ಅಟ್ ಯೂನಿಟ್ ಪ್ಲೇಸ್. ಯೂನಿಟ್ ಪ್ಲೇಸ್ ಅಲ್ಲಿ ಏನಾಗಿರುತ್ತೆ ಅನ್ನೋದು ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ದೇ ಆರ್ ಗಿವನ್ ಆಪ್ಷನ್ಸ್ ನ ನಾವು ಆಮೇಲೆ ನೋಡೋಣ. ಬಟ್ ನೀವು ಈ ರೀತಿ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಅದಕ್ಕಾಗಿ ಲಾಸ್ಟ್ ಪ್ಲೇಸ್ ಏನಿದೆ ಯೂನಿಟ್ ಪ್ಲೇಸ್ ಏನಿದೆ ಇದನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಸ್ಕ್ವೇರ್ಡ್ ಅಂದ್ರೆ 2 ಟೈಮ್ಸ್. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 8 8s. So 8 8s will get 64. So ಇವೆರಡನ್ನು ಈ whole number 5278 and 5278 ಮಲ್ಟಿಪ್ಲೈ ಮಾಡಿದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಏನ್ ಬರ್ತಾ ಇದೆ ನಿಮ್ಗೆ ಇಲ್ಲಿ 4 ಬರ್ತಾ ಇದೆ. ಸೊ 4 is at the unit place in the square of 5278. ಸೊ ಇಲ್ಲಿ ಆಪ್ಷನ್ ಅಲ್ಲಿ 4 ಎಲ್ಲಿದೆ ನೋಡೋಣ. ಸೊ ಆಪ್ಷನ್ ಎ is 8, ಆಪ್ಷನ್ ಬಿ is 7, ಆಪ್ಷನ್ ಸಿ is 6 and ಆಪ್ಷನ್ ಡಿ is 4. ನಮಗೆ ಬಂದಿರುವಂತ ಆನ್ಸರ್ ಏನಿದೆ ಇಲ್ಲಿ 4 ಇದೆ ಅಲ್ವಾ. ಸೊ ಆಪ್ಷನ್ ಡಿ is having 4. So the answer is 4. 5278. When you multiply 2 times, you'll get at the unit place is 4. Okay, we'll go for next one. So next one, I think this question is already over in the previous video. What will be the number of zeros in the square of 400? So square of 400, if the number is ending with 10, I already explained in the last video also. Just I'll go through it. I'll explain once again actually. So 400 they are given. If the number is ending with 10, when you take the square, so it becomes 00. Okay. When the number is ending with 2 zeros, it becomes double. Square ಏನಾಗುತ್ತೆ 4 zeros ಆಗುತ್ತೆ. So 3 zeros ಇಂದ ಎಂಡ್ ಆಗಿದ್ರೆ ಇದೇನಾಗುತ್ತೆ 3 plus 3 6 ಆಗುತ್ತೆ. ಇಲ್ಲಿ 400 ಎಷ್ಟು zeros ಇಂದ ಎಂಡ್ ಆಗಿದೆ 2. So 2 2s will get 4 zeros at the end. Okay. So ಆಪ್ಷನ್ ಅಲ್ಲಿ 4 ಅಲ್ಲಿದೆ, ಅದನ್ನ ನೀವು ರೌಂಡ್ ಅಪ್. Option E is 2, option B is 3, option C is 4 and option D is 6. ನಮಗೆ ಬಂದಿರುವಂತ ಆನ್ಸರ್ 4 zeros. So option C is the correct answer. Okay, 4. So we'll go for next one. What will be the next question? What is the sum of the first 4 odd natural numbers? What is the sum of the first 4 odd natural numbers? So ಇಲ್ಲಿ ನಿಮಗೆ there is a formula to find out the sum of first 4 odd numbers, like that. First 4 odd natural numbers or first 4, first 5, first 6 or some other natural numbers like that. There is a formula that is n square. Okay. So here n is nothing but number of odd numbers. ಎಷ್ಟು ಕೇಳಿದರೆ number of odd numbers 4 ಕೇಳಿದರೆ. So n becomes 4. So n square becomes 4 square is equals to 4 square value is 16. ಸೊ ನೀವು ಸಮ್ನು ಕೂಡ ತಗೊಂಡ್ರೆ ಫಸ್ಟ್ 4 ಆಡ್ ನ್ಯಾಚುರಲ್ ನಂಬರ್ಸ್. ದಿಸ್ ಇಸ್ ಸಿಂಪಲ್. ಇದೇನಾಗುತ್ತೆ, ಇದು ನಿಮಗೆ ಶಾರ್ಟ್ ಕಟ್ ಮೆಥಡ್, ಫಾರ್ಮುಲಾ ಮೆಥಡ್. ಇದು ನೀವು ಬೇಕಂದ್ರೆ ಸಮ್ನು ಕೂಡ ತಗೊಬಹುದು. ಬಟ್ ಇಲ್ಲಿ 4 ಅಂತ ಕೊಟ್ಟಿದ್ದಾರೆ, 4 ನಂಬರ್ಸ್ ಅಂತ ಕೊಟ್ಟಿದ್ದಾರೆ. 4 ಆರ್ 5 6 ಲೈಕ್ ದಟ್ ಎಣಿಕೆ ಎಷ್ಟು ನಂಬರ್ಸ್ ಅಂತ ಕೊಟ್ಟರೆ ನೀವು ಈಸಿಯಾಗಿ ಕೌಂಟ್ ಮಾಡಬಹುದು. ಬಟ್ ತುಂಬಾ ಜಾಸ್ತಿ ಕೊಟ್ಟಾಗ ಇಟ್ ಟೇಕ್ಸ್ ಟೈಮ್ ಟು ಟೇಕ್ ದ ಸಮ್ ಅಲ್ವಾ. ಸೊ ಇಲ್ಲಿ 4 ಈ ಫಾರ್ಮುಲಾ ಗೊತ್ತಿದ್ರೆ ಸೊ ಅಲ್ಲಿ ನಿಮಗೆ ಈಸಿ ಆಗುತ್ತೆ. ಇಲ್ಲೂ ಕೂಡ ಈ ಫಾರ್ಮುಲಾನ ಯೂಸ್ ಮಾಡಿ. ಸೊ ಎನ್ ಅಂದ್ರೆ ಎಷ್ಟು ನಂಬರ್ಸ್ ನ ಕೊಟ್ಟಿದ್ದಾರೆ, ಅದು 4 ಸ್ಕ್ವೇರ್ ಇಸ್ ಈಕ್ವಲ್ಸ್ 16. ಆರ್ ಯು ಕ್ಯಾನ್ ಟೇಕ್ ಫಸ್ಟ್ 4 ಆಡ್ ನ್ಯಾಚುರಲ್ ನಂಬರ್ಸ್. ಫಸ್ಟ್ 4 ಯಾವ್ಯಾವ ಬರುತ್ತೆ, 1 3 5 and 7. ಟೇಕ್ ದ ಸಮ್ ಆಫ್ ದೀಸ್.
1 plus 3 plus 5 plus 7. 1 plus 3, 4. 4 plus 5, 9. 9 plus 7, 16. You are getting the same answer from formula method as well as from simplification method. Okay. So, ಇದು ನಿಮಗೆ ಈಸಿ ಆಗುತ್ತೆ. ಫಾರ್ಮುಲಾ ಮೆಥಡ್ನ ಯೂಸ್ ಮಾಡಿದ್ರೆ ಇದು ನಿಮಗೆ ತುಂಬ ಈಸಿ ಆಗುತ್ತೆ. ಸೊ, ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಳಿ ನೀವು. ಆದಷ್ಟು ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ. ಸೊ, ಇಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಹಾಗಾದರೆ. ಆಪ್ಷನ್ ಎ 16 ನಮಗೆ ಬಂದಿದೆ. ಆಪ್ಷನ್ ಬಿ 17, ಆಪ್ಷನ್ ಸಿ 18, ಆಪ್ಷನ್ ಡಿ 20. So the answer we got here 16. So option A is the answer. Okay. So next one, the value of 9 square minus 1. The value of 9 square minus 1 is equal to. They are given 4 options. This is just simplification. So simplify ಮಾಡಿ. So 9 square minus 1. 9 square and 9 9s are 81 minus 1. You are getting 81 ಇಂದ 1 ಸಬ್ಟ್ರಾಕ್ಟ್ ಮಾಡಿದ್ರೆ you'll get 80. So ಇಲ್ಲಿ 81 ಇದೆ, 80 ಇದೆ, 79 ಇದೆ, ಹಾಗೆ none of the above ಅಂತ ಇದೆ. ಸೊ ಇಲ್ಲಿ ನಮಗೆ ಬರ್ತಾ ಇರುವಂತ ಆನ್ಸರು 80. So option B is the correct answer. Okay, this is the correct one. So next one, the sum of 1 plus 3 plus 5 plus 7 plus 9 plus 11 plus 13 plus 15 plus 17 plus 19. ಸೊ ಇಷ್ಟನ್ನು ಆ್ಯಡ್ ಮಾಡೋ ಬದಲು ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟೆ. ಇಟ್ಸ್ ಅ ಸಿಂಪಲ್ ಫಾರ್ಮುಲಾ. ಫಸ್ಟ್ ಇದು ನೋಡಿದ ತಕ್ಷಣ ನಿಮ್ಗೆ ಏನಿಸುತ್ತೆ, ಎಲ್ಲ ಕೂಡ ಫಸ್ಟ್ ಆಡ್ ನಂಬರ್ಸ್ ಎಲ್ಲಿವರೆಗೂ ಇದೆ, 19ವರೆಗೂ ಇದೆ ಅಲ್ವಾ. ಸೊ ಎಷ್ಟು ನಂಬರ್ಸ್ ಇದೆ ಫಸ್ಟ್ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 6 7 8 9 10 ಇದೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಸಮ್ ಆಫ್ ಎನ್ ನಂಬರ್ ಆಫ್ ಆಡ್ ನಂಬರ್ಸ್ ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಎನ್ ಸ್ಕ್ವೇರ್ ಫಾರ್ಮುಲಾ ಆಗಿರುತ್ತೆ. ಸೊ ಇಲ್ಲಿ ಬಂದು ನಂಬರ್ ಆಫ್ ಟರ್ಮ್ಸ್ ಆರ್ ನಂಬರ್ ಆಫ್ ಆಡ್ ನಂಬರ್ಸ್ ಎಷ್ಟಿದೆ, ಇಲ್ಲಿ 10 ಇದೆ. ಸೊ ಎನ್ ಸ್ಕ್ವೇರ್ ಬಿಕಮ್ಸ್ 10 ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 100. ಇಷ್ಟನ್ನು ಸಮ್ ತಗೊಂಡ್ರು ಕೂಡ ನಿಮಗೆ 100 ಬರುತ್ತೆ. ಆರ್ ಯು ಕ್ಯಾನ್ ಯೂಸ್ ದಿಸ್ ಸಿಂಪಲ್ ಫಾರ್ಮುಲಾ ಅಂಡ್ ಶಾರ್ಟ್ಕಟ್ ಮೆಥಡ್. ಓಕೆ. ಸೊ ಇಲ್ಲಿ 100 ಎಲ್ಲಿದೆ, ಆಪ್ಷನ್ ಎ 121, ಆಪ್ಷನ್ ಬಿ 120, ಆಪ್ಷನ್ ಸಿ 100 ಅಂಡ್ ಆಪ್ಷನ್ ಸಿ 110. ನಮಗೆ ಬಂದಿರುವಂತ ಆನ್ಸರು 100 ಆಗಿರುತ್ತೆ. ಸೊ ಸಮ್ ಕೂಡ ನೀವು ಫೈಂಡ್ ಔಟ್ ಮಾಡೋದು, ಆರ್ ಯು ಕ್ಯಾನ್ ಯೂಸ್ ಎನ್ ಸ್ಕ್ವೇರ್ ಫಾರ್ಮುಲಾ. ಇಟ್ಸ್ ವೆರಿ ಸಿಂಪಲ್. ಓಕೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. The square of 42. Next question, the square of 42 is, square of 42 ಅಂದ್ರೆ you should multiply 42 2 times. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ 42 into 42. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 2 2s are 4, 2 4s are 8, 4 2s are 8 and 4 4s are 16. So 4, 8 plus 8, 16, 6 plus 1, 7 and 1, 1764. So where is the option 1764? You see and write. It is a very simple direct question. So in the option A only it is having 1764. So this is the answer. It's very simple one. Go for next one. The Pythagorean triplets whose smaller number is 8. So ಇಲ್ಲಿ Pythagorean triplets na ನೀವು find out ಮಾಡಬೇಕು. ಟ್ರಿಪಲ್ಸ್ ಆರ್ ಟ್ರಿಪ್ಲೆಟ್ಸ್ ಸ್ಮಾಲೆಸ್ಟ್ ನಂಬರ್ ಕೊಟ್ಟಿದ್ದಾರೆ. ಸೊ ಸ್ಮಾಲೆಸ್ಟ್ ನಂಬರ್ 8 ನ ಯೂಸ್ ಮಾಡಿಕೊಂಡು ಅನದರ್ 2 ನಂಬರ್ಸ್ ಯಾವ್ದಿರುತ್ತೆ ಅದ್ರ ಜೊತೆಗೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ದರ್ ಇಸ್ ಅ ಸಿಂಪಲ್ ಫಾರ್ಮುಲಾ. ದ ಜನರಲ್ ಫಾರ್ಮ್ ಆಫ್ ಪೈಥಾಗೋರನ್ ಟ್ರಿಪ್ಲೆಟ್ಸ್, ದಟ್ ಈಸ್ ಜನರಲ್ ಫಾರ್ಮ್ ಏನಿರುತ್ತೆ 2m m ಸ್ಕ್ವೇರ್ ಮೈನಸ್ 1 ಅಂಡ್ m ಸ್ಕ್ವೇರ್ ಪ್ಲಸ್ 1. ಇಲ್ಲಿ m ಏನಾಗಿರುತ್ತೆ, ಸ್ಮಾಲೆಸ್ಟ್ ನಂಬರ್, ದಟ್ ಈಸ್ 8 ದೇ ಆರ್ ಗಿವನ್. ಸೊ ಫಸ್ಟ್ ನಂಬರ್, so 2m is equals to 8. Now m value is not 8. 2m is equals to 8. This is the smallest number they are given. It is 8. So 2m is equals to 8. ಹಾಗಾದ್ರೆ m value ಏನಾಗುತ್ತೆ, ಇಲ್ಲಿ 2 ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. So 2 4s are 8. So this is the value of m, that is equals to 4. ಈಗ ನಮಗೆ m ವ್ಯಾಲ್ಯೂ ಸಿಕ್ಕಿದೆ ಅಲ್ವಾ, 4. ಒಂದು ಟ್ರಿಪ್ಲೆಟ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ 8 ಅಂತ. ಅದರ 2 ಟ್ರಿಪ್ಲೆಟ್ಸ್ ಯಾವ್ಯಾವ ಇದೆ, m square minus 1 and m square plus 1 ನೀವು ಫೈಂಡ್ ಔಟ್ ಮಾಡಬೇಕು by using this m value. ಸೊ m square minus 1 ಅಂದ್ರೆ ಎಷ್ಟಾಗುತ್ತೆ, 4 square minus 1. 4 square ಅಂದ್ರೆ 16 minus 1, that is equals to 15. This is another triplet. So third one is m square plus 1, that is 4 square plus 1
16 plus 1, that is equals to 17. This is another triplet. Okay. ನಮಗೆ ಯಾವ ಟ್ರಿಪ್ಲೆಟ್ ಬಂತಿದೆ? ಸೊ 8 ಒಂದಿದೆ and 15 and 17. 2m, m square minus 1 and m square plus 1. These three are the Pythagorean triplets using the smallest number. Smallest number ನ ಕೊಟ್ಟಿದ್ರೆ ಈ ಒಂದು ಜನರಲ್ ಏನು Pythagorean triplets, ಜನರಲ್ ಫಾರ್ಮ್ ಆಫ್ Pythagorean triplets ನೆನಪಲ್ಲಿ ಇಟ್ಕೊಂಡಿದ್ರೆ ಇಟ್ ಇಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಸೊ ಎಷ್ಟು ಬಂತು? 8, 15 and 17. ಎಲ್ಲಿದೆ 8, 15 and 17 in the option? Option A 8, 16, 17 ಇದೆ. So it is not a correct answer. 8, 17, 18 ಇದೆ. So this is not the correct. 8, 15, 17 it is in the option C. So this is the answer. Option C is the answer. Okay. Only thing is you have to remember the general form of the Pythagorean triplets. Next question, which of the following is a perfect square? So ಇಲ್ಲಿ ಒಂದಷ್ಟು ನಂಬರ್ಸ್ ನ ಕೊಟ್ಟಿದ್ದಾರೆ. 32, 66, 81 and 101 ಅಂತ 4 ನಂಬರ್ಸ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು 4 ನಂಬರ್ಸ್ ಅಲ್ಲಿ ನೀವು ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಒನ್ 32 ನಮ್ಗೆ ಆಲ್ರೆಡಿ ಗೊತ್ತಿದೆ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ 2 ಇಂದ ಎಂಡ್ ಆಗಲ್ಲ. ಸೊ ದಿಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇದನ್ನ ನೋಡಿದ ತಕ್ಷಣ ನೀವು ಹೇಳ್ಬೋದು. ಬಟ್ 6 ಇಂದ ಎಂಡ್ ಆಗುತ್ತೆ, ಹಾಗಾದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರಾ? ಸೊ ಇಲ್ಲ, ಯಾಕಂದ್ರೆ ಇದಕ್ಕೆ ನಿಮಗೆ ಡಬ್ಲೆಟ್ ಫಾರ್ಮ್ ಆಗಲ್ಲ, ಪೇರ್ ನಂಬರ್ಸ್ ಫಾರ್ಮ್ ಅಲ್ಲ. ಇದನ್ನ ಫ್ಯಾಕ್ಟರೈಸ್ ಮಾಡಿ ನೀವು ನೋಡಿದ್ರೆ ಇದಕ್ಕೆ ಯಾವುದೇ ರೀತಿ ಪೇರ್ ನಂಬರ್ಸ್ ಬರಲ್ಲ, ಅಂದ್ರೆ ಮಲ್ಟಿಪಲ್ ಆಫ್ ಸೇಮ್ ನಂಬರ್ಸ್. ಓಕೆ. 81 ಒಂದಿಂದ ಎಂಡ್ ಆಗಿದೆ. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಬಟ್ ಇದ್ರದ್ದು ನಮಗೆ ಗೊತ್ತಿದೆ 9 ಸ್ಕ್ವೇರ್, 9 9s 81. ಹಾಗಾದ್ರೆ 101 ಇಟ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇದು 1 ಇಂದ ಎಂಡ್ ಆಗಿದೆ, ಬಟ್ ಇದನ್ನ ಫ್ಯಾಕ್ಟರೈಸ್ ಮಾಡಿದ್ರೆ ನಾಟ್ ಗೆಟ್ ಎ ಡಬ್ಲೆಟ್ ಆರ್ ಪೇರ್ ನಂಬರ್ಸ್. ಓಕೆ, ಹಿಯರ್ ಆರ್ ಸೇಮ್ ನಂಬರ್ಸ್. ಸೊ ಹಾಗಾದ್ರೆ 81 ಎಲ್ಲಿದೆ? ದಟ್ ಇಸ್ ದ ಆನ್ಸರ್. ಇಟ್ಸ್ ವೆರಿ ಸಿಂಪಲ್ ಕ್ವಶನ್ ವಿತ್ ದ ಫ್ಯಾಕ್ಟರೈಸೇಷನ್ ಮೆಥಡ್. 81 ಎಲ್ಲಿದೆ? Option A 32, option B 66, option C is the having 81 value. This is the correct answer. Okay, we'll go for next one. A perfect square that lies between 40 and 50. So ಇಲ್ಲಿ ಯಾವ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇನ್ ಬಿಟ್ವೀನ್ 40 and 50 ಮಧ್ಯದಲ್ಲಿ ಇರುತ್ತೆ. ಸೊ ಇವೆರಡು ನಡುವೆ ಇರುವಂತ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು? ಸೊ ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ ನೋಡ್ತಾನೆ ಹೇಳ್ಬೋದು. 42 ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. Option B is 45, option C is 46 and option D is 49. ಇಲ್ಲಿ first one 42, it is not a perfect square because it is ending with 2. So 45 ನ ನೀವು 9 5s 45 ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಡಬ್ಲೆಟ್ ಫಾರ್ಮ್ ಆಗಲ್ಲ. 46ಗೂ ಕೂಡ ಯಾವುದೇ ರೀತಿ ಡಬ್ಲೆಟ್ ಫಾರ್ಮ್ ಆಗಲ್ಲ. ಸೊ ದಿಸ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂಡ್ ದಿಸ್ ಆಲ್ಸೋ ನಾಟ್ ಎ ಪರ್ಫೆಕ್ಟ್. ಇದೆಲ್ಲ ನಂಬರ್ಸ್ 40 and 50 ಇನ್ ಬಿಟ್ವೀನ್ ಬರುತ್ತೆ. ಇಲ್ಲಿ ಕೇಳಿರುವಂತದ್ದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು ಅಂತ. ಸೊ ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ 49. This can be written as doublet form ಅಲ್ಲಿ ನಾವು 7 7s 49 ಅಂತ. Option D is the correct answer. Okay. The next one. Which of the following is not a square number? So which of the following is not a square number? Here they are given 4 options. First one it is 4. So square number, not a square number ಅಂತ ಕೇಳಿದಾರೆ. ಸೊ ಫಸ್ಟ್ ನೀವು ಸ್ಕ್ವೇರ್ ನಂಬರ್ ಅಂದ್ರೆ ಅದನ್ನ ನಾವು ಯಾವ ರೀತಿ ಬರೀಬಹುದು? ಸ್ಕ್ವೇರ್ ನಂಬರ್ ಅಂತ ಅಂದ್ರೆ n ಸ್ಕ್ವೇರ್ ಫಾರ್ಮ್ ಅಲ್ಲಿ ಬರೀಬಹುದು ಅಲ್ವಾ? ಸೊ ನಾಟ್ ಎ ಸ್ಕ್ವೇರ್ ನಂಬರ್ ಅಂತಂದ್ರೆ n ಸ್ಕ್ವೇರ್ ಅಂದ್ರೆ ಸಪೋಸ್ 2 ಸ್ಕ್ವೇರ್ is equals to 4. ಇಲ್ಲಿ 4 can be written as 2 square, 9 can be written as 3 square, and then 24 we cannot write it in the form of n square. So 100 ನ ಯಾವ ರೀತಿ ಬರೀಬಹುದು? 10 square ಅಂತ ಬರೀಬಹುದು. ಸೊ ಇದನ್ನ n square ಫಾರ್ಮ್ ಅಲ್ಲಿ ಬರೀಕಾಗಲ್ಲ. ಸೊ ಆಪ್ಷನ್ ಸಿ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಇಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದು ಕೇಳಿರುವಂತ ಕ್ವಶನ್ ನಾಟ್ ಎ ಸ್ಕ್ವೇರ್ ನಂಬರ್. ಓಕೆ, ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಒನ್, ಫೈಂಡ್ ದ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್. ಸೊ ಇಲ್ಲಿ ಕೆಲವು ಸಮ್ 4 ಡಿಜಿಟ್ ನಂಬರ್ಸ್ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ದು ಯಾವುದು ಪರ್ಫೆಕ್ಟ್, ದಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಯಾವ ಒಂದು 4 ಡಿಜಿಟ್ ನಂಬರು
ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಯು ಆಲ್ರೆಡಿ ನೋ ದ ಮೆಥಡ್, ಫ್ಯಾಕ್ಟರೈಸೇಷನ್ ಮೆಥಡ್ನ ಯೂಸ್ ಮಾಡಿ. ಸೊ ಫೈಂಡ್ ದ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್. ಸೊ ಇದಕ್ಕೂ ನೀವು ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನಾಟ್ ಗೆಟ್ ಎ ಏನೋ ಡಬ್ಲೆಟ್ ಎನ್ ಸ್ಕ್ವೇರ್ ಫಾರ್ಮಲ್ಲಿ ನಾವು ಬರೆಯೋಕ್ಕಾಗಲ್ಲ ಇದನ್ನ. ಸೊ 9801 ಇದನ್ನ ನಾವು ಇದನ್ನ ಫ್ಯಾಕ್ಟರೈಸ್ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್ ಆಸ್ 99 into 99. ಸೊ ದಿಸ್ ಕ್ಯಾನ್ ರಿಟರ್ನ್ ಆಸ್ 99 ಸ್ಕ್ವೇರ್. ಇದು ನಿಮಗೆ ಈ ಮೂರಲ್ಲಿ and one more option they are given 9999 and none of these. ಇನ್ನು 4 ಕ್ವಶನ್ಸ್ ನಿಮ್ಗೆ ಕೊಟ್ಟಿದ್ದಾರೆ. ನೀವು ಫ್ಯಾಕ್ಟರೈಸೇಷನ್ ಮೆಥಡ್ನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ, try to do the calculation, you'll get the answer for B 99 into 99. So this only we can write it in the form of n square. So this is the option B is the greatest 4 digit number which is a perfect square number among these. Okay, it's very simple one, only factorization you have to do. So we'll go for next one. The square of which of these will have 6 at the unit place? I think this is already over, I don't know. ಯೂನಿಟ್ ಪ್ಲೇಸ್ ಅಲ್ಲಿ ಸ್ಕ್ವೇರ್ ನ ತಗೊಂಡಾಗ ಯೂನಿಟ್ ಪ್ಲೇಸ್ ಅಲ್ಲಿ 6 ಇರುವಂತ ನಂಬರ್ ಯಾವುದು? ಸ್ಕ್ವೇರ್ ಆಫ್ ವಿಚ್ ಆಫ್ ದಿಸ್ ವಿಲ್ ಹ್ಯಾವ್ ಎ 6 ಅಟ್ ದಿ ಯೂನಿಟ್ ಪ್ಲೇಸ್. ಆಲ್ರೆಡಿ ಟೋಲ್ಡ್, ನಾನು ಏನು ಹೇಳಿದ್ದೀನಿ ನಿಮಗೆ, ಲಾಸ್ಟ್ 1 ಡಿಜಿಟ್ ನ ಮಾತ್ರ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 7 7 ಎಷ್ಟು ಬರುತ್ತೆ? 49 ಬರುತ್ತೆ. 6 6 36 ಬರುತ್ತೆ. ಇದಕ್ಕೆ 9 ಬರುತ್ತೆ ಯೂನಿಟ್ ಪ್ಲೇಸ್, ಇದಕ್ಕೆ 6 ಬರುತ್ತೆ. ಸೊ ಲಾಸ್ಟ್ ಡಿಜಿಟ್ ಏನಿದೆ ಅದನ್ನ ಮಾತ್ರ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 5 5 ಇದಕ್ಕೆ 25 ಅಂದ್ರೆ 5 ಬರುತ್ತೆ. ಇದಕ್ಕೆ 9 9 81 ಅಂದ್ರೆ 1 ಬರುತ್ತೆ ಯೂನಿಟ್ ಪ್ಲೇಸ್ ಅಲ್ವಾ. ಸೊ ಇಲ್ಲಿ 6 ಅಂತ ಕೇಳಿದ್ದಾರೆ. ಸೊ 6 ಅಂದ್ರೆ ಯಾವುದು? ಆಪ್ಷನ್ ಬಿ. ನೀವು ಎರಡೆರಡು ಸಲ ಮಲ್ಟಿಪ್ಲೈ ಮಾಡೋದ್ ಬದಲು ಯೂನಿಟ್ ಪ್ಲೇಸ್ ನ ಮಾತ್ರ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ you'll get the answer easily. So option B is the correct answer, 16 square. So next one, the square of which of the following number will be an even number? The square of square ತಗೊಂಡಾಗ which of the following number will be an even number ಆಗಿರುತ್ತೆ. ಸೊ even number ಬರಬೇಕು ಈ ಒಂದು ಸ್ಕ್ವೇರ್ ನ ತಗೊಂಡಾಗ. ನಿಮ್ಗೆ ಆಲ್ರೆಡಿ ಒಂದು ರೂಲ್ ಗೊತ್ತಿದೆ. if the number is ending with even numbers, if the number is ending with even number, when you take the square it will also have the even number. So you will also get the same even number ಬರುತ್ತೆ. ಏನಾದರೂ ಈವನ್ ನಂಬರ್ ಇಂದಾನೆ ಎಂಡ್ ಆಗಿದ್ರೆ ಸ್ಕ್ವೇರ್ ತಗೊಂಡಾಗ ಅದು ಈವನ್ ನಂಬರ್ ಸಿಗುತ್ತೆ. ಇಲ್ಲಿ ಯಾವ ನಂಬರ್ ಇಂದ ಎಂಡ್ ಆಗಿದೆ? 1 ಇಂದ ಎಂಡ್ ಆಗುತ್ತೆ. ದಿಸ್ ಇಸ್ ನಾಟ್ ಎ ಈವನ್ ನಂಬರ್. ಸೊ ಇದು 9, ಇಟ್ ಇಸ್ ನಾಟ್ ಎ ಈವನ್ ನಂಬರ್. 7, ಇಟ್ ಇಸ್ ನಾಟ್ ಎ ಈವನ್ ನಂಬರ್. ಆಗ ನೆಕ್ಸ್ಟ್ 8 ಇಸ್ ಎ ಈವನ್ ನಂಬರ್. ಅಂದ್ರೆ 8 8 64 ಅಲ್ವಾ. ಸೊ ಇಲ್ಲಿ ಗೆಟ್ ಎ ಈವನ್ ನಂಬರ್. ವೆನ್ ಯು ಟೇಕ್ ದ ಸ್ಕ್ವೇರ್ ಆಫ್ ದಿಸ್ 38 ಇಲ್ಲಿ ಗೆಟ್ ಎ ಈವನ್ ನಂಬರ್. So this is the correct answer. 8 8 64. We'll get at the unit place 4. That means it is a even number only. Next one. How many zeros are there for the square of 200? This kind of question we already explained. So how many zeros at the end for the square of 200? 200 the square ತಗೊಂಡು ಇಲ್ಲಿ ಎಷ್ಟು zeros ಇದೆ? So ಎಷ್ಟು zeros ಇಂದ ಎಂಡ್ ಆಗಿರುತ್ತೋ when you take the square it becomes double. So 2 zeros end ಆಗಿದೆ, it becomes 2 2s 4 ಬರುತ್ತೆ. ಸೊ ಡಬಲ್ ಆಗುತ್ತೆ ಅಲ್ವಾ. ಸೊ ಇದು ಕೂಡ ಡಬಲ್ ಆಗುತ್ತೆ ವ್ಯಾಲ್ಯೂ, ಇದು ಕೂಡ ಡಬಲ್ ಆಗುತ್ತೆ. zeros 0 2 0 and 2 0. If you ended with 3 zeros, so it becomes 2 2s 4 and 3 zeros becomes double 6 zeros. So here the number is ending with 2 zeros. So the value of the square is ending with 4 zeros. So option A 2 3 4 and option D is 6. We are getting here 4. So option C is the correct answer. So next one, what will be the unit digit? What will be the unit digit of square of, when you take the square of this number, what will be the unit digit? Already told, don't multiply 2 times for this number, it takes more time. We just multiply the unit digit. It is 9. 9 9s are 81. At the unit place also you will get the same 1 only. Okay. So when you multiply 35,789 into 35,789 2 times, you will get the unit place as 1 only. Remaining you leave it, whatever it may be. They were asked only the unit digit, so find out only the unit digit. The unit digit will be 1. So option A is having
1 and option B 9, 3 and 8. So here option A is the correct answer because we got only 1. This is the answer. Okay. So next one. Next question. 49 can be expressed as the sum of how many same odd numbers. So if 49 can be, read the question twice. If 49 na. So 49 can be expressed as the sum of how many same odd numbers. ಎಷ್ಟು same odd numbers sum ತಗೊಂಡ್ರೆ you'll get 49. So ಇಲ್ಲಿ ಆಪ್ಷನ್ಸ್ ನ ಕೊಟ್ಟಿದ್ದಾರೆ ನಿಮಗೆ, ಆಪ್ಷನ್ಸ್ ನ ಯೂಸ್ ಮಾಡ್ಕೊಳ್ಳಿ. ಸೊ 5 ನ ಸೇಮ್ ಆಡ್ ನಂಬರ್ಸ್ ನ ನೀವು ತಗೋಬೇಕು. ಸಮ್ ಆಫ್ ಹೌ ಮೆನಿ ಸೇಮ್ ಆಡ್ ನಂಬರ್ಸ್. ಈಗ 5 ನ 5 ತಗೊಂಡ್ರೆ ಸಪೋಸ್ 5 plus 5 plus 5 plus 5 like that you take 5 5s are 25 you get here 7 ನ ನೀವು ತಗೊಂಡ್ರೆ ಏನಾಗುತ್ತೆ 7 plus 7 plus 7 plus 7 so 7 times 7 you get 49. So 7 times 7 can be written as 7 square. 7 into 7 you get 49. So when you take 7 times same odd number ಅಲ್ವಾ, ಸೇಮ್ ಆಡ್ ನಂಬರ್ ನ ನಾವು ಎಷ್ಟು ಟೈಮ್ಸ್ ತಗೋಬೇಕು 7 ಟೈಮ್ಸ್ ತಗೋಬೇಕು. 7 ನ 7 ಟೈಮ್ಸ್ ತಗೊಂಡಾಗ you'll get 49. Okay, 1 2 3 4 5 6 7. So this is the correct answer. ಅದೇ ರೀತಿ 5 ನ 5 ಟೈಮ್ಸ್ ಆದ್ರೆ 5 ನ 7 ಟೈಮ್ಸ್ 5 ನ 10 ಟೈಮ್ಸ್ ತಗೊಂಡ್ರೆ I'll not get that answer. So next option ಅದೇ ರೀತಿ cross check ಮಾಡಿದ್ರೆ I'll not get 49. For 11 also will not get 49. Okay, this is the answer, option B. I'll stop today's class here. So we'll continue in the next class tomorrow. If you have any doubts, please write it in the comment section. And if you like this video, please share and like as much as possible. And if you are not subscribed to my channel, please do subscribe. And thank you for listening.